ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ಪುಣ್ಯಕ್ಷೇತ್ರದಲ್ಲಿ ಸಂತ ಮರಿಯ ಮಗ್ದಲೇನಮ್ಮವರ ಹಬ್ಬವನ್ನು ಆಚರಿಸಲು ಅವರ ಮೂಲಕ ದೇವರ ವಿಶೇಷ ಆಶೀರ್ವಾದಗಳನ್ನು ನಾವು ಪಡೆಯಲು ಇಲ್ಲಿ ಬಂದಿದ್ದೇವೆ. ದೇವರು ಸಂತರುಗಳ ಮೂಲಕ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂತರಾಗಿದ್ದಾರೆ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಅವರು ಸರಿಯಾಗಿ ತಿಳಿದುಕೊಂಡು ಆ ಅವಶ್ಯಕತೆಗಳನ್ನು ನಮಗೆ ನೀಡುವಂತ ದೇವರಾಗಿದ್ದಾರೆ. ನಾವು ವಿಶ್ವಾಸಿಸಿ ಆರಾಧಿಸುವಂತ ದೇವರು ಸಂತ ಮರಿಯ ಮಗ್ದಲೇನಮ್ಮಂತ ಸಂತರ ಮೂಲಕ ನಮ್ಮ ಹಾಗೂ ನಮ್ಮ ಕುಟುಂಬಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಅನುಗ್ರಹವನ್ನು ನೀಡುವವರಾಗಿದ್ದಾರೆ. ದೇವರಿಗೆ ಕೃತಜ್ಞತೆಯಾಗಿ ಬಲಿಪೂಜೆಯನ್ನು ಅರ್ಪಿಸೋಣ. ಅದೇ ಸಮಯದಲ್ಲಿ ಇನ್ನು ನಮ್ಮ ಎಲ್ಲ ಕೋರಿಕೆಗಳನ್ನು ಆ ಸ್ವಾಮಿಯ ಪಾದಕ್ಕೆ ಸಮರ್ಪಿಸುತ್ತಾ ನಮ್ಮ ಎಲ್ಲ ಅಗತ್ಯಗಳನ್ನು ಸ್ವಾಮಿ ಪೂರೈಸಿಕೊಳ್ಳಿ ಅಂತ ಹೇಳಿ ಪ್ರಾರ್ಥಿಸೋಣ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಹೋಗುವಂತ ಎಲ್ಲ ಯಾತ್ರಿಕರನ್ನು ಆಶೀರ್ವದಿಸಲಿ, ಎಲ್ಲರ ಕೋರಿಕೆಗಳನ್ನು ದೇವರು ನೆರವೇರಿಸಿಕೊಡ್ಲಿ ಅಂತೇಳಿ ನಮ್ಮ ಪ್ರಾರ್ಥನೆಯಾಗಲಿ. ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸೋಣ. ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ದೇವರೇ ನಿಮ್ಮ ಏಕೈಕ ಪುತ್ರರು ತಮ್ಮ ಪುನರುತ್ಥಾನದ ಮಹಾದಾನಂದವನ್ನು ಎಲ್ಲರಿಗಿಂತಲೂ ಮುಂಚಿತವಾಗಿ ಸಾರಲು ಮರಿಯ ಮಗ್ದಲಿನಿಗೆ ಒಪ್ಪಿಸಿದರು. ಆಕೆಯ ಅಭಿನಯದಿಂದಲೂ ಆದರ್ಶದಿಂದಲೂ ನಾವು ಜೀವಂತ ಕ್ರಿಸ್ತರನ್ನು ಯುಗದಲ್ಲಿ ಸಾರಿ ಪರದಲ್ಲಿ ಅವರು ನಿಮ್ಮ ಮಹಿಮೆಯಲ್ಲಿ ರಾಜ್ಯವಾಡುವುದನ್ನು ಕಾಣುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸಲಾಗುವುದು. ಮುಖ್ಯವಾಗಿ ಕೃತಜ್ಞತಾ ಬಲಿ ಪೂಜೆ, ಆತ್ಮಶಾಂತಿಗಾಗಿ ಬಲಿ ಪೂಜೆ, ಉದ್ಯೋಗಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ದಿಕ್ಕಿರದ ಆತ್ಮಗಳಿಗಾಗಿ ಹಲವಾರು ಕೋರಿಕೆಗಳನ್ನ ಬೇಡಿಕೆಗಳನ್ನು ಮುನ್ನಿಟ್ಟು ಬಲಿ ಪೂಜೆ ಅರ್ಪಿಸಿದವರ ಹೆಸರನ್ನು ಓದಲು ಸಾಧ್ಯವಾಗುತ್ತಾ ಇಲ್ಲ. ಆದರೂ ನಿಮ್ಮೆಲ್ಲರ ಕೋರಿಕೆಗಳಿಗೆ ನೆರವೇರಲೆಂದು ಭಗವಂತನಲ್ಲಿ ಪ್ರಾರ್ಥಿಸಲಾಗುವುದು. ಪರಮಗೀತೆ ಗ್ರಂಥದಿಂದ ವಾಚನ. ನನ್ನ ಪ್ರಾಣಕಾಂತನನ್ನು ಕಂಡುಕೊಂಡೆ, ಮದುಮಗಳು ಇಂತೆನ್ನುತ್ತಾಳೆ, ನನ್ನ ಪ್ರಾಣಕಾಂತನನ್ನು ರಾತ್ರಿಯೆಲ್ಲ ಹುಡುಕಿದೆ, ಹಾಸಿಗೆಯ ಮೇಲೆ ಆತೊರೆದೆ, ಹುಡುಕಿ ಹುಡುಕಿ ಸಿಗಲಾರದೆ ಬೇಸತ್ತೆ, ಎದ್ದು ಊರೆಲ್ಲ ಅಲೆದಾಡಿದೆ, ಬೀದಿಗಳಲ್ಲಿ ಚೌಕಗಳಲ್ಲಿ ಹುಡುಕಾಡಿದೆ, ಹುಡುಗಿ ಹುಡುಗಿ ಸಿಗಲಾರದೆ ಬೇಸತ್ತೆ, ಊರಲ್ಲಿ ತಿರುಗುವ ಪಹರೆಯವರ ಕೈಗೆ ಸಿಕ್ಕಿಬಿದ್ದೆ. ನನ್ನ ಪ್ರಾಣಕಾಂತನನ್ನು ಕಂಡಿರ ಎಂದು ವಿಚಾರಿಸಿದೆ. ಅವರನ್ನು ಬಿಟ್ಟು ಹೊತ್ತಿನಲ್ಲೇ ನನ್ನ ಪ್ರಾಣಕಾಂತನನ್ನು ಕಂಡುಕೊಂಡೆ. ದೇವರ ವಾಕ್ಯವಿದು. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರಭೆ ಕಂಡಿರುವೆ ನಾನಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದ ನಿನ್ನ ಛಲ ಪ್ರೀತಿ ಎಡಬಿಡದೆ ಮಾಡುವುದು
ನನ್ನ ತುಟಿ ನಿನ್ನ ಸ್ತುತಿ ಪ್ರಭುವೇ ನಿನಗಾಗಿ ಸ್ವರವಿದೆ ನಮನ ಯೇಸುವೇ ನಿನಗಾಗಿ ಬಾಯಾಗಿದೆ ಎನ್ನ ಮನ ನಿನ್ನ ಸ್ತುತಿಸುವೆನ ಜೀವಮಾನವೆಲ್ಲ ಕೈ ಮುಗಿವೆಲ್ಲ ನಿನ್ನ ನಾಮದ ಸ್ಮರಣ ಮುಷ್ಟಾನ್ನ ಎನ್ನ ಮನ ಸಂತೃಪ್ತ ಸಂಭ್ರಮದಿ ನಿನ್ನ ಹೊಗಳುವುದು ಬಾತುಂಬ ಪ್ರಭುವೇ ನಿನಗಾಗಿ ಸ್ವರವಿದೆ ನಮನ ಯೇಸುವೇ ನಿನಗಾಗಿ ಬಾಯಾಗಿದೆ ಎನ್ನ ಮನ ನನಗೆ ನೀನೇ ನಿರಂತರದ ಸಹಾಯಕ ನಿನ್ನ ರೆಕ್ಕೆಗಳಡಿ ನಾನೇ ಸುಖಿಗಾಯಕ ನನ್ನಾತ್ಮ ನಿನಗೆ ಕಾದುಕೊಂಡಿದೆ ನಿನ್ನ ಬಲಗೈ ನನಗಿಂಬಾಗಿದೆ ಪ್ರಭುವೇ ನಿನಗಾಗಿ ಸೊರಗಿದೆ ನಮನ ಯೇಸುವೇ ನಿನಗಾಗಿ ಬಾಯಾಗಿದೆ ಎನ್ನ ಮನ. ಎರಡನೆಯ ವಾಚನ ಸಂತ ಪೌಲನು ಕೊರಿಂಥರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಸಹೋದರರೇ, ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಆದ್ದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು. ಸರ್ವರಿಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನದ ಯೇಸುವಿಗಾಗಿ ಜೀವಿಸಬೇಕು. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು, ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದನ್ನೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ದೇವರ ವಾಕ್ಯವಿದು. Hallelujah, hallelujah, hallelujah.
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಭಾನುವಾರ ಮುಂಜಾನೆ ಇನ್ನು ಕತ್ತಲಾಗಿತ್ತು. ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಬಂದಳು. ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ಹಾಕಿರುವುದನ್ನ ಕಂಡಳು. ಆಗ ಆಕೆ ಸೀಮೋನ ಪೇತ್ರನ ಮತ್ತು ಯೇಸುವಿನ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು, ಪ್ರಭುವನ್ನ ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತ ವಸ್ತ್ರಧಾರಿಗಳಾದ ಇಬ್ಬರು ದೇವದೂತರನ್ನ ಅಲ್ಲಿ ಕಂಡಳು. ಯೇಸುವಿನ ಪಾರ್ಥಿವ ಶರೀರವನ್ನ ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು. ಅವರು ಆಕೆಯನ್ನ, ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು. ನನ್ನ ಪ್ರಭುವನ್ನ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಎಲ್ಲಿ ಇಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಯೇಸು ನಿಂತಿರುವುದನ್ನ ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರೆಂದು ಆಕೆಗೆ ತಿಳಿಯಲಿಲ್ಲ. ಯೇಸು, ಏಕಮ್ಮ ಅಳುತ್ತಿರುವೆ, ಏನನ್ನ ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನೆಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನ ಕೊಂಡೊಯ್ದಿದ್ದರೆ ಎಲ್ಲಿಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಮರಿಯಾ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂದಿರುಗಿ ನೋಡಿ ರಬ್ಬೂನಿ ಎಂದಳು. ಯಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ. ಯೇಸು ಆಕೆಗೆ, ನನ್ನನ್ನ ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂದು ಹೇಳಿದರು. ಮಗ್ದಲದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಸಂತ ಮರಿಯ ಮಗ್ದಲೇನ ಅವರ ಭಕ್ತಾದಿಗಳೇ, ಇಂದು ಈ ಪುಣ್ಯಕ್ಷೇತ್ರಕ್ಕೆ ಬಹುದೂರಗಳಿಂದ ನಾವು ಪ್ರಯಾಣಿಸಿ ಬಂದು ಸೇರಿದ್ದೇವೆ. ಈ ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜೆ, ಪ್ರಾರ್ಥನೆ, ನಮ್ಮ ಹರಕೆ ಇತ್ಯಾದಿಗಳನ್ನು ನಾವು ನೆರವೇರಿಸುತ್ತಿದ್ದೇವೆ. ಎಲ್ಲಕ್ಕೂ ಕಾರಣ ದೇವರು ಈ ಸಂತರ ಮೂಲಕ ನಮಗೆ ವಿಶೇಷ ಆಶೀರ್ವಾದವನ್ನು ನೀಡಲಿದ್ದಾರೆ. ಈ ಸಂತರ ಮೂಲಕ ನಮ್ಮ ಎಲ್ಲ ಅಭಿಪ್ರಾಯಗಳನ್ನ, ಕೋರಿಕೆಗಳನ್ನ ನೆರವೇರಿಸಿಕೊಡುವವರಾಗಿದ್ದಾರೆ. ಏನೋ ಒಂದು ವಿಶೇಷವಾದಂತ ಅನುಗ್ರಹ ನಮಗೆ ಸಿಗ್ಲಿಕ್ಕಿದೆ ಅಂತ ಹೇಳಿ ನಾವು ಇಲ್ಲಿದ್ದೇವೆ. ಪವಿತ್ರ ಗ್ರಂಥದಲ್ಲಿ ನಾವು ಕಾಣುವಂತಹ ಕೆಲವು ವ್ಯಕ್ತಿಗಳ ಹಬ್ಬಗಳನ್ನು ಆಚರಿಸ್ತೇವೆ. ಅದು ಶುಭ ಸಂದೇಶವನ್ನ ಬರೆದಂತ
ಆ ಪ್ರೇಷಿತರುಗಳಿರ್ಬೋದು, ಯೇಸು ಆಯ್ಕೆ ಮಾಡಿಕೊಂಡು ಚುನಾಯಿಸಿಕೊಂಡು ವಿಶೇಷವಾದಂಥ ಜವಾಬ್ದಾರನ್ನ ಧರ್ಮಸಭೆಗೆ ನೀಡಿದಂಥ ಅಪೊಸ್ತಲರುಗಳಾಗಿರ್ಬೋದು, ಯೇಸುವಿನ ತಾಯಿ ಹಾಗೂ ಸಾಕು ತಂದೆಯಾದಂಥ ಸಂತ ಜೋಸೆಫರು ಹಾಗೂ ಮರಿಯಳಾಗಿರುವುದು, ಈ ಎಲ್ಲರಿಗಿಂತ ಬೈಬಲ್ ಗ್ರಂಥದಲ್ಲೇ ಬಹಳವಾಗಿ ಯೇಸುವಿನೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಯೇಸುವಿನ ಶಿಷ್ಯಳಾಗಿ, ಒಬ್ಬ ಮಹಿಳೆ ಶಿಷ್ಯಳಾಗಿ ನಮಗೆ ಧರ್ಮಸಭೆ ಈ ಒಂದು ಸಂತನನ್ನ ನೀಡಿರುವುದು ಸಂತ ಮರಿಯ ಮಗ್ದಲೇನಮ್ಮ. ಇವರ ಬಗ್ಗೆ ಶುಭ ಸಂದೇಶದಲ್ಲಿ 4 ಶುಭ ಸಂದೇಶಕಾರರು ಬರೆದಿದ್ದಾರೆ. ಮತ್ತಾಯ, ಮಾರ್ಕು, ಲೂಕ ಹಾಗೂ ಯೋಹಾನ. ಈಕೆ ತನ್ನ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದ್ದಳು, ಯೇಸುವಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಳು ಎಂಬುದನ್ನು ನೋಡಿದಾಗ ಬಹುಶಃ ಯೇಸುವಿನ ಹಿಂಬಾಲಕರಾಗಿದ್ದ ಅನೇಕರಲ್ಲಿ ಈಕೆಯು ಕೂಡ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಪೋಪ್ ಫ್ರಾನ್ಸಿಸ್ ಅವರು 12 ಮಂದಿ ಪ್ರೇಷಿತರನ್ನ ಅಪೊಸ್ತಲರು ಅಂತ ಕರೆಯುವುದು, ತದನಂತರ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸಂತ ಪೌಲರು ಅವರನ್ನು ಕೂಡ ಪ್ರೇಷಿತರು ಅಂತ ಹೇಳಿ ಧರ್ಮಸಭೆ ಕರೆಯುವಾಗ ಸಂತ ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಈಕೆಯನ್ನು ಅಪೊಸ್ತಲರು ಅಂತ ಹೇಳಿ ಕರೆಯುತ್ತಾರೆ. ಯಾಕೆ ಈಕೆಯನ್ನು ಅಪೊಸ್ತಲರು ಅಂತ ಕರೆಯುತ್ತಾರೆ? ಏಕೆಂದರೆ ಒಬ್ಬ ಅಪೊಸ್ತಲನು ಅಥವಾ ಪ್ರೇಷಿತನು ಅಂತ ಹೇಳಬೇಕಾದ್ರೆ ಒಂದು ಕೆಲವು ಮುಖ್ಯವಾದಂತಹ ಅಂಶಗಳನ್ನು ನಾವು ನೋಡ್ತೀವಿ. ಯೇಸುವನ್ನು ಅವರು ಕಣ್ಣಾರೆ ನೋಡಿರಬೇಕು, ಯೇಸುವಿನೊಂದಿಗೆ ಅವರು ಮಾತನಾಡಿರಬೇಕು, ಯೇಸುವಿನ ಜೊತೆ ಇದ್ದು ಅವರ ವಿಶೇಷ ಅನುಭವವನ್ನು ಪಡೆದಿರಬೇಕು, ಯೇಸುವಿನ ವಿಶೇಷ ಕರೆಯನ್ನ ಹೊಂದಿರಬೇಕು, ಯೇಸು ನೀಡುವಂತ ಆ ಒಂದು ಜವಾಬ್ದಾರಿ ನನಗೆ ಸಾಕ್ಷಿಯಾಗಿರು ಅಂತ ಹೇಳುವ ಮಾತನ್ನ ಶಿರಸ ಹೊತ್ತು ಪಾಲಿಸುವವರಾಗಿರಬೇಕು. ಇಂಥವರು ಪ್ರೇಷಿತರು ಅಥವಾ ಅಪೊಸ್ತಲರು. ಯೇಸುವನ್ನು ಕಣ್ಣಾರ ಕಂಡಿರಬೇಕು, ಯೇಸುವಿನ ಮಾತುಗಳನ್ನ ಆಲಿಸಿರಬೇಕು, ಯೇಸುವಿನ ವಿಶೇಷ ಅನುಭವವನ್ನು ಪಡೆದಿರಬೇಕು, ಯೇಸು ಕೊಟ್ಟಂತ ಆ ಒಂದು ಜವಾಬ್ದಾರಿಯನ್ನ ಪಾಲಿಸುವಂತಾಗಿರಬೇಕು. ಇದನ್ನ ನಾವು ಈಕೆಯಲ್ಲಿ ಕಾಣುತ್ತೇವೆ. ಯೇಸುವನ್ನು ನೋಡಿದ್ದು ಮಾತ್ರವಲ್ಲ, ಅವರ ಮಾತನ್ನ ಆಲಿಸುವ ಮಾತ್ರವಲ್ಲ, ವಿಶೇಷ ಅನುಭವವನ್ನ ಪಡೆದದ್ದು. ಒಂದಲ್ಲ ಎರಡಲ್ಲ, 7 ದೆವ್ವಗಳು ಈಕೆಯಲ್ಲಿತ್ತು. ಆ 7 ದುಷ್ಟ ಶಕ್ತಿಗಳನ್ನ ಆ ಯೇಸು ಕ್ರಿಸ್ತರು ಹೋಗಲಾಡಿಸಿದರು, ಗುಣಮುಕ್ತರಾದರು. ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ತಾನು ಪಟ್ಟಂತ ಕಷ್ಟ, ಹಿಂಸೆಯನ್ನ, ಆ ಬಾಧೆಯಿಂದ ಈಕೆ ಯೇಸುವಿನ ಆಶೀರ್ವಾದದಿಂದ ಬಿಡುಗಡೆ ಹೊಂದಿದಳು. 7 ದೆವ್ವಗಳಿಂದ ಬಿಡುಗಡೆ ಹೊಂದಿದರು. ಇದೊಂದು ದೊಡ್ಡ ಕಾರ್ಯವಾಗಿತ್ತು ಆಕೆಯ ಜೀವನದಲ್ಲಿ. ತಾನು ಯೇಸುವಿನಿಂದ ಪಡೆದಂತ ಈ ಒಂದು ವಿಶೇಷ ವರಪ್ರಸಾದಕ್ಕಾಗಿ, ಅದರಲ್ಲೂ ಯೇಸು ಈಕೆ ಮೇಲೆ ಇಟ್ಟಂತ ಅಪಾರ ಪ್ರೀತಿಯನ್ನ ಈಕೆ ಗ್ರಹಿಸಿದರು. ಯೇಸು ನನ್ನನ್ನು ಪ್ರೀತಿಸಿದ್ದಾರೆ, ಯೇಸು ನನಗೆ ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳಿ ತನ್ನನ್ನೇ ಆ ಸ್ವಾಮಿಗೆ ಸಮರ್ಪಿಸಿಕೊಂಡು ಅವರು ಕೊಟ್ಟಂತ ಆ ಜವಾಬ್ದಾರಿ, ಹೋಗಿ ಪುನರುತ್ಥಾನದ ಆ ಒಂದು ಸುದ್ದಿಯನ್ನು ಶಿಷ್ಯರಿಗೆ ತಿಳಿಸು, ಇತರರಿಗೆ ತಿಳಿಸು ಅಂತ ಹೇಳಿದಂತ ಮಾತುಗಳನ್ನು ಶಿರಸ ಪಾಲಿಸಿ ಅಪೊಸ್ತಲರು ಅಂತ ಹೇಳಿ ಈಕೆಯನ್ನ ನಾವಿವತ್ತು ಕರೀತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈಕೆಯ ಜೀವನವನ್ನ ನಾವು ಒಂದು 2-3 ಮಾತುಗಳಲ್ಲಿ ಹೇಳಬಹುದು.
ನಮ್ಮ ಧರ್ಮೋಪದೇಶ ತರಗತಿಯಲ್ಲಿ ಈ ಸಂಕ್ಷಿಪ್ತ ಧರ್ಮೋಪದೇಶ ಪುಸ್ತಕ ಅಂತ ನಾವು ಓದ್ತೀವಿ. ಈ ಪುಟ್ಟ ಪುಸ್ತಕ ಈ ಮದುವೆ, ದೃಢೀಕರಣ, ಪರಪ್ರಸಾದ ಸಂಸ್ಕಾರವನ್ನ ಸಿದ್ಧತೆಯನ್ನು ಮಾಡುವಾಗ ಗುರುಗಳು ಕೊಡ್ತಾರೆ ಪ್ರಾರ್ಥನೆ, ಪ್ರಶ್ನೆ ಉತ್ತರ ಅಂತ. ಈ ಧರ್ಮೋಪದೇಶ ಸಂಕ್ಷಿಪ್ತ ಈ ಪುಸ್ತಕದಲ್ಲಿ ಮೊದಲನೇ 2 ಪ್ರಶ್ನೆ ತುಂಬಾ ಮುಖ್ಯ. ಇಂಗ್ಲಿಷ್ ಹೇಳ್ತಾರೆ, ಹೂ ಮೇಡ್ ಯು? ಯಾರು ನಿನ್ನನ್ನು ಸೃಷ್ಟಿಸಿದ್ರು? ಗಾಡ್ ಮೇಡ್ ಮೀ. ದೇವರು ನನ್ನನ್ನು ಸೃಷ್ಟಿಸಿದರು. 2ನೇ ಪ್ರಶ್ನೆ ತುಂಬಾ ಮುಖ್ಯ. ವೈ ಡಿಡ್ ಗಾಡ್ ಮೇಕ್ ಯು? ದೇವರು ನಿನ್ನನ್ನು ಯಾಕೆ ಸೃಷ್ಟಿಸಿದರು? ಏನು ಉದ್ದೇಶ? ಉತ್ತರ, ಟು ನೋ ಹಿಮ್, ಟು ಲವ್ ಹಿಮ್ ಅಂಡ್ ಟು ಸರ್ವ್ ಹಿಮ್. ಅವರನ್ನು ಅರಿಯಲು, ಅವರನ್ನು ಪ್ರೀತಿಸಲು, ಅವರಿಗೆ ಸೇವೆಯನ್ನ ಮಾಡಲು. ಬಹುಶಃ ಈ 3 ಪದಗಳು ಇವತ್ತು ನಾವು ಯಾರ ಹಬ್ಬವನ್ನ ಇಷ್ಟೊಂದು ಆಡಬರದ ಆಚರಿಸ್ತಿದ್ದೀವೋ ಸಂತ ಮರಿಯ ಮಗ್ದಲೇನ್ ಅವರ ಜೀವನಕ್ಕೆ ಬಹಳವಾಗಿ ಸೂಕ್ತವಾಗಿದೆ ಹಾಗೂ ಅವರಿಗೆ ಯುಕ್ತವಾಗಿದೆ. ಯೇಸುವನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದಳು. ತಾನು ಯಾರು, ಯೇಸು ಯಾರು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಳು. ತಾನು ಒಬ್ಬ ಪಾಪಿ, ತಾನು ಅವರ ಮುಂದೆ ಕೂಡ ನಿಲ್ಲಿಕ್ಕೆ ಯೋಗ್ಯನಲ್ಲ ಅಂತ ತಿಳಿದಿದ್ದಳು. ತಾನು ಎಷ್ಟೋ ಪಾಪವನ್ನು ಮಾಡಿ ಆ ದೇವರಿಗೆ ದೂರವಾಗಿದ್ದು, ಆ ಒಂದು ದುಷ್ಟ ಶಕ್ತಿಯ ಒಂದು ಒತ್ತಡಕ್ಕೂ ಆ ಒಂದು ಸೆರೆಗೂ ಸಿಕ್ಕಿಕೊಂಡು ಬಳಲುತ್ತಿದ್ದೇನೆ ಅಂತ ಚೆನ್ನಾಗಿ ಅರ್ಥಕೊಂಡಿದ್ರು. ಅದೇ ಸಮಯದಲ್ಲಿ ಇವರು ದೇವರ ಪುತ್ರ, ಇವರು ಲೋಕ ಉದ್ಧಾರಕ, ಇವರಿಂದ ಇದು ಸಾಧ್ಯ, ಇವರಿಂದ ನಾನು ಗುಣಮುಕ್ತರಾಗ್ತೇನೆ, ಇವರಿಂದ ನನ್ನ ಪಾಪಗಳಿಗೆ ಪರಿಹಾರ ಸಿಗುತ್ತೆ, ನನ್ನ ಪಾಪಗಳಿಗೆ ಕ್ಷಮೆ ಸಿಗುತ್ತೆ, ನಾನು ದೇವರ ಮಗಳಾಗಿ ಮಾರ್ಪಡ್ಬೋದು ಅಂತೇಳಿ ಚೆನ್ನಾಗಿ ಆ ಕ್ರಿಸ್ತನನ್ನು ಅರಿತುಕೊಂಡಿದ್ದರು. ಆ ಸ್ವಾಮಿಯನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ರು ಅಂದ್ರೆ, ಬೆಳೆಬಾಳುವಂತ ತೈಲದಿಂದ ಅವರ ಪಾದಗಳನ್ನ ತೊಳೆದು ತನ್ನ ಕೂದಲಿಂದ ಒರೆಸುವಷ್ಟು ಚೆನ್ನಾಗಿ ಅರಿತುಕೊಂಡು ಈತನೇ ಕ್ರಿಸ್ತ, ಈತನೇ ಅಭಿಷೇಕ ಪಟ್ಟಿರುವಂತವರು ಅಂತ ಹೇಳಿ ತಿಳಿದುಕೊಂಡಿದ್ದರು. ಹೀಗೆ ತಿಳಿದುಕೊಂಡ ಕಾರಣ ಏನಾಯಿತು? 2ನೇ ಹಂತ, ಸ್ವಾಮಿಯನ್ನ ಪ್ರೀತಿಸಿದರು. ಸ್ವಾಮಿಯನ್ನು ಸಂಪೂರ್ಣವಾಗಿ ಪ್ರೀತಿಸಿದರು. ಅವಳ ಪ್ರೀತಿಯನ್ನು ನಾವು ನೋಡುವಾಗ ಒಂದು ರೀತಿಯ ಹುಚ್ಚು ಪ್ರೀತಿ. ಬಹುಶಃ ಇದ್ದವರೆಲ್ಲ ತಿಳ್ಕೋಬಹುದು, ಏನು ಈಕೆ ಇಷ್ಟರ ಮಟ್ಟಿಗೆ ಯೇಸುವನ್ನು ಪ್ರೀತಿಸ್ತಾಳೆ. ಯೇಸು ಎಂದರೆ ಅಷ್ಟು ಇಷ್ಟ ಅವರಿಗೆ, ಯೇಸು ಅಂದರೆ ಅಷ್ಟು ಪ್ರಿಯ ಆಕೆಗೆ. ಯೇಸು ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ಅವರು ತನ್ನ ಕೊನೆ ಉಸಿರನ್ನ ಅವರು ಸಮರ್ಪಿಸುವಾಗ ದೇವರಿಗೆ, ತಂದೆಯಾದ ದೇವರಿಗೆ, ಆಕೆಯ ಶಿಲುಬೆಯ ಬುಡದಲ್ಲಿ ನಿಂತಿದ್ದು. ಯೇಸುವಿನ ಆಪ್ತ ಶಿಷ್ಯರು 12 ಜನ ಓಡೋಗ್ಬಿಟ್ಟಿದ್ರು ಪ್ರಾಣ ಭಯದಿಂದ. ನಮಗೂ ಹೀಗೆ ಆಗ್ಬೋದು, ನಮಗೂ ಈ ರೀತಿ ಶಿಕ್ಷೆ ಕೊಡ್ಬೋದು ಅಂತ ಹೇಳಿ ಓಡಿ ಹೋಗಿದ್ರು. ಆ ಅರಳಪ್ಪರೊಬ್ಬರು ಮಾತ್ರ ಅಲ್ಲಿದ್ದರು. ಈಕೆ ಮಹಿಳೆಯಾಗಿದ್ದರು ಕೂಡ. ಅಂದಿನ ಯಹೂದ್ಯ ಸಮುದಾಯ ಇಂಥ ಒಂದು ರೀತಿಯಲ್ಲಿ ಶಿಲುಬೆಯ ಬುಡದಲ್ಲಿ ಒಂದು ಹೆಣ್ಣು ಮಗಳು ನಿಂತುಕೊಳ್ಳುವುದನ್ನು ಇಷ್ಟಪಡದಿದ್ದರೂ ಕೂಡ ಧೈರ್ಯದಿಂದ, ವಿಶ್ವಾಸದಿಂದ, ಕ್ರಿಸ್ತನ ಮೇಲಿದ್ದಂಥ ಪ್ರೀತಿಯಿಂದ ನಿಂತಿದ್ದರು. ನಿಂತು ಕಡೆಯ ಗಳಿಗೆವರೆಗೂ ಆ ಸ್ವಾಮಿ ಸಮಾಧಿ ಮಾಡುವ ಹಕ್ಕಿವರೆಗೂ ಇದ್ದು ಆಕೆಯಲ್ಲಿ ಒಂದು ವಿಶ್ವಾಸ. 3ನೇ ದಿನ ಎದ್ದೇಳುತ್ತೇನೆ ಅಂತ ಹೇಳಿದ್ರಲ್ಲ ಸ್ವಾಮಿ, 3ನೇ ದಿನ ನಾನು ಪುನರುತ್ಥಾನಾಗ್ತೀನಿ ಅಂತ ಹೇಳಿದ್ರಲ್ಲ ಸ್ವಾಮಿ. ಭಾನುವಾರ 3ನೇ ದಿನ ನಾನು ಹೋಗಿ ನೋಡಬೇಕು, ನಾನು ಕಾಣಬೇಕು, ಇದು ಸತ್ಯ ಎಂಬುದನ್ನು ದೃಢವಾಗಿ ಆಕೆ
ಸ್ವೀಕರಿಸಿ ಭಾನುವಾರ ಇವಳು ಬೆಳಗ್ಗೆ ಎದ್ದು ಹೋಗ್ತಾಳೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಓಡೋಗ್ತಾಳೆ. ಸಮಾಧಿ ತೀರಕ್ಕೆ ಒಬ್ಬಳೆ ಕತ್ತಲಲ್ಲಿ, ಯಾವ ಭಯಭೀತಿಯೂ ಇಲ್ಲದೆ, ಯಾರ ಬಗ್ಗೆಯೂ ಎಂತ ಒಂದು ಯೋಚನೆಯೂ ಇಲ್ಲದೆ ಓಡಿ ಹೋಗ್ತಾಳೆ. ಎಷ್ಟು ಮಟ್ಟಿಗೆ ಪ್ರೀತಿ, ಎಷ್ಟು ಮಟ್ಟಿಗೆ ಪ್ರೀತಿ, ಅದಕ್ಕೆ ಹುಚ್ಚು ಪ್ರೀತಿ ಇದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ಕ್ರಿಸ್ತರು ಹೇಳಿದಂತೆ ಎದ್ದಿದ್ದರು, ಪುನರುತ್ಥಾನರಾಗಿದ್ದರು. ಶುಭ ಸಂದೇಶದಲ್ಲಿ ನಾವು ಕೇಳೋ ಪ್ರಾರಂಭದಲ್ಲಿ ಯೇಸುವನ್ನು ನೋಡಿದ್ರು ಆಕೆಯ ಗಾಬರಿ, ಆಕೆ ಇದ್ದಂತ ಆತಂಕ, ಆಕೆ ಮನಸ್ಸಲ್ಲಿ ಏನು ಇಲ್ವಲ್ಲ, ಏನಿದೆಯೇ ಅನ್ಕೊಂಡು ಇಂಥ ಪರಿಸ್ಥಿತಿಯಲ್ಲಿ ಯೇಸುವನ್ನು ನೋಡಿದ್ರು ಕೂಡ ಅವರನ್ನು ಗ್ರಹಿಸುವಂತ ಶಕ್ತಿ ಇರಲಿಲ್ಲ ಆಕೆಗೆ. ಕಡೆಗೆ ಮರಿಯಾ ಅಂತ ಯೇಸು ಹೇಳುವಾಗ, ಮರಿಯಾ ಅಂತ ಯೇಸು ಹೇಳುವಾಗ, ಅಂದು ಯೇಸು ಮರಿಯಾ ಅಂತ ಹೇಳಿ ಈಕೆಯನ್ನು ಗುಣಪಡಿಸಿದ ಆ ಒಂದು ಸ್ವರವನ್ನು ಕೇಳಿದ್ದೇ ಈಕೆಗೆ ಜ್ಞಾಪಕ. ಆ ಒಂದು ಮಾತಿನಲ್ಲಿ ಯೇಸು ಜೀವಂತವಾಗಿದ್ದಾರೆ, ಯೇಸು ನನ್ನೊಂದಿಗಿದ್ದಾರೆ, ಯೇಸು ಜೀವವುಳ್ಳ ದೇವರು, ನುಡಿದಂತೆ ಎದ್ದಿದ್ದಾರೆ, ಅವರು ಇಲ್ಲೇ ಇದ್ದಾರೆ ಎಂಬ ದೃಢ ವಿಶ್ವಾಸ ಆಕೆಗೆ ಬರುತ್ತೆ. ಸ್ವಾಮಿ ಅಂತ ಹೇಳಿ ಅಪ್ಪಿಕೊಳ್ಳಲು ಹೋಗ್ತಾರೆ. ಆಕೆಯಲ್ಲಿದ್ದಂತ ಪ್ರೀತಿ ಎಲ್ಲವನ್ನು ಮರೆತು, 3 ದಿನದಿಂದ ನಿಮ್ಮನ್ನ ಕಾಣಲಿಲ್ವಲ್ಲ, 3 ದಿನದಿಂದ ನಿಮ್ಮಿಂದ ದೂರವಾಗಿದ್ದೀನಲ್ಲ, 3 ದಿನದಿಂದ ನಾವು ಬೇರ್ಪಟ್ಟಿದ್ದೀವಲ್ಲ ಸ್ವಾಮಿ ಅಂತ ಹೇಳಿ ಅವರನ್ನ ಆನಂದಿಸಿಕೊಳ್ಳಲು ಓಡುತ್ತಾಳೆ. ತಡಿ, ನೀನು ಮಾಡಬೇಕಾದದೊಂದಿದೆ. ನನ್ನನ್ನ ನೀನು, ನಿನ್ನ ಪ್ರೀತಿಯನ್ನು ನನಗೆ ತೋರಿಸುವ ಮುನ್ನ ನೀನು ಮಾಡಬೇಕಾಗಿರೋದೊಂದಿದೆ. ನಾನು ಹೇಳುವಂತ ಮಾತುಗಳನ್ನ, ನೀನು ಕಂಡದ್ದನ್ನ ತೆಗೆದುಕೊಂಡು ಹೋಗಿ ನಿನ್ನನ್ನು ಆ ಒಂದು ಕ್ರಿಸ್ತರಿಗೆ ತಿಳಿಸು ಅಂತೇಳಿ ಜವಾಬ್ದಾರಿಯನ್ನು ಕೊಡ್ತಾರೆ. ಯೇಸು ಕೊಟ್ಟಂತ ಜವಾಬ್ದಾರಿಯನ್ನು ಶಿರಸ ಹೊತ್ತುಕೊಂಡು ಆಕೆ ಓಡಿ ಹೋಗ್ತಾಳೆ. ಓಡಿ ಹೋಗಿ ಆ ಶಿಷ್ಯರಿಗೆ ಹೇಳ್ತಾರೆ, ಸ್ವಾಮಿ ಎದ್ದು ಬಿಟ್ರು, ಸ್ವಾಮಿ ಜೀವಂತರ ದೇವರಾಗಿದ್ದಾರೆ, ಅವರು ನಿಜವಾಗಿಯೂ ದೇವರಾಗಿದ್ದಾರೆ, ಅವರು ಪುನರುತ್ಥಾನರಾಗಿದ್ದಾರೆ ಅಂತ ಹೇಳಿ ಸಂದೇಶವನ್ನು ಸಾರುತ್ತಾರೆ. ಆ ಸ್ವಾಮಿಯ ಮೇಲೆ ಇದ್ದಂತ ಪ್ರೀತಿ, ಆ ಸ್ವಾಮಿ ಎಷ್ಟರ ಮಟ್ಟಿಗೆ ಆಕೆಯ ಮೇಲೆ ಪ್ರೀತಿಯನ್ನು ತೋರಿಸಿದ್ರು ಅಷ್ಟರ ಮಟ್ಟಿಗೆ ಈಕೆ ಪ್ರೀತಿಯನ್ನು ತೋರಿಸಿದರು. ಅದಕ್ಕಾಗಿಯೇ ಆ 3ನೇ ಭಾಗ ಸೇವೆ, ಸ್ವಾಮಿ ಕೊಟ್ಟಂತ ಕೆಲಸವನ್ನು ತೆಗೆದುಕೊಂಡು ಹೋಗಿ ಸ್ವಾರ್ಥ ಪ್ರಚಾರ ಮಾಡ್ತಾರೆ. ಇಡೀ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ಯೇಸು ಕೊಟ್ಟಂತ ಜವಾಬ್ದಾರಿಯನ್ನ ಸ್ವಾರ್ಥ ಪ್ರಚಾರ ಮಾಡುವಂತ ಕೆಲಸವನ್ನ ಈಕೆ ಮಾಡ್ತಾರೆ. ತದನಂತರ ಇತರರು ಮಾಡಿ ಈಕೆ ಆ ಒಂದು ಸ್ವಾರ್ಥೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ನೀಡಿ ಆ ಯೇಸು ಪುನರುತ್ಥಾನರಾಗಿದ್ದಾರೆ ಎಂಬ ಸಂದೇಶವನ್ನು ಕೊಡ್ತಾರೆ. ಯಾವಾಗ ಆಕೆ ಯೇಸುವನ್ನು ಅರಿತಿದಳೋ ಆಗ ಯೇಸುವನ್ನು ಪ್ರೀತಿಸಿದಳು. ಎಷ್ಟರ ಮಟ್ಟಿಗೆ ಯೇಸುವನ್ನು ಪ್ರೀತಿಸಿದಳೋ ಅಷ್ಟರ ಮಟ್ಟಿಗೆ ಆಕೆ ಸೇವೆಯನ್ನ ಮಾಡಿದಳು. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಈಗ ಈ ಒಂದು ಶುಭ ಸಂದೇಶವನ್ನ ನಾವು ಆಲಿಸಿ ಮನೆಗೆ ಹೋಗುವಾಗ ಈ ಸಂದೇಶವನ್ನ ತೆಗೆದುಕೊಂಡು ಹೋಗಲು ಮರೆಯಕೂಡದು. ನಾವು ಎಷ್ಟರ ಮಟ್ಟಿಗೆ ಆ ಸ್ವಾಮಿಯನ್ನು ಅರಿತಿದ್ದೇವೆ? ನಾವು ಕಥೋಲಿಕ ಕ್ರೈಸ್ತರಾಗಿದ್ದೇವೆ. ನಾವು ಎಷ್ಟೋ ವರ್ಷಗಳಿಂದ ದೀಕ್ಷೆಯನ್ನು ಪಡೆದು ಕ್ರೈಸ್ತರಾಗಿ ಬಾಳುತ್ತಿದ್ದೇವೆ. ಎಷ್ಟರ ಮಟ್ಟಿಗೆ ಆ ಸ್ವಾಮಿಯನ್ನು ಅರಿತುಕೊಂಡಿದ್ದೇವೆ? ನಾನು ಈ ಸ್ವಾಮಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದೇನೆ? ಆ ಸ್ವಾಮಿಯನ್ನು ಎಷ್ಟು ಮಟ್ಟಿಗೆ ನನ್ನ ನಿಜ ಜೀವನದಲ್ಲಿ ನನ್ನ ಪ್ರೀತಿಯನ್ನು ತೋರ್ಪಡಿಸುತ್ತಿದ್ದೇನೆ? ಆ ಸ್ವಾಮಿಗೆ ನಾನು ಎಷ್ಟು ಮಟ್ಟಿಗೆ ಸೇವೆಯನ್ನು ಮಾಡ್ತಿದ್ದೇನೆ? ಒಬ್ಬೊಬ್ಬರಿಗೂ ಕೊಟ್ಟಿರುವಂತ ಜವಾಬ್ದಾರಿ ಎಂಬುದಿದೆಯಲ್ಲ, ಅದನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆಯೇ? ಈ ಪ್ರಶ್ನೆಗಳನ್ನು ಕೇಳಿಕೊಂಡೆ.
ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಹಿರಿಯರು, ತಂದೆ ತಾಯಿ, ನಿಮಗೆ ಅಂತ ಹೇಳಿ ದೇವರು ಧರ್ಮಸಭೆ ವಿಶೇಷ ಜವಾಬ್ದಾರಿ ಕೊಟ್ಟಿದೆ. ನಿಮ್ಮ ಮಕ್ಕಳನ್ನ ಯೇಸುವಿಗೆ ಪರಿಚಯಿಸಿಕೊಡಬೇಕು. ಯೇಸುವನ್ನು ನಿಮ್ಮ ಮಕ್ಕಳಿಗೆ ಪರಿಚಯಿಸಬೇಕು. ಕ್ರಿಶ್ಚಿಯನ್ ಹೆಸರಿಟ್ಟಿದ್ರೆ ಸಾಲು, ಪರಮಸಾದ ದೃಢೀಕರಣ ಕೊಡಿಸಿದ್ರೆ ಸಾಲು. ಆ ಮಕ್ಕಳು ವಿಶ್ವಾಸದಲ್ಲಿ ಭಕ್ತಿಯಲ್ಲಿ ಬೆಳೀತಿದ್ದಾರೆಯೇ, ಯೇಸುವನ್ನು ಚೆನ್ನಾಗಿ ಅರಿಯುತ್ತಿದ್ದಾರೆಯೇ, ತಿಳ್ಕೊಂಡಿದ್ದಾರೆಯೇ, ನಾವು ನಮ್ಮನ್ನೇ ಕೇಳಿಕೊಳ್ಬೇಕಾದ ವಿಷಯ. ನಾವು ಮಕ್ಕಳಿಗೆ ಏನೆಲ್ಲ ಕೊಡಿಸ್ತೀವಿ, ನಮ್ಮ ಮಕ್ಕಳಿಗೆ ಏನೆಲ್ಲ ನಾವು ಮಾಡ್ತೀವಿ, ಒಳ್ಳೆಯ ವಿದ್ಯೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಎಂಟರ್ಟೈನ್ಮೆಂಟು ಎಲ್ಲವನ್ನೂ ಮಾಡ್ತೀವಿ. ಯೇಸುವನ್ನ ನಾವು ಪರಿಚಯಿಸ್ತಿದ್ದೀವಿ, ಯೇಸುವನ್ನು ನಾವು ಅವರಿಗೆ ನೀಡ್ತಿದ್ದೀವಿ. ಯೇಸುವಿನ ಅರಿವು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಸಾಕಷ್ಟಿದೆಯೇ? ಪ್ರಿಯ ಸಹೋದರ ಸಹೋದರಿಯರು, ಇದು ತಂದೆ ತಾಯಿಯರಂತ ನೀವುಗಳು ಮಾಡಬೇಕು. ನಿಮ್ಮಲ್ಲಿದ್ದರೆ ಮಾತ್ರ ಅದನ್ನು ನಿಮ್ಮ ಮಕ್ಕಳಿಗೆ ಕೊಡಬಹುದು. ನಿಮ್ಮಲ್ಲಿ ಆಳವಾದ ವಿಶ್ವಾಸ, ಯೇಸುವಿನ ಅರಿವು ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದು. ಆ ಅರಿವು ಎಷ್ಟಿದೆಯೋ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಅವರು ಯೇಸುವನ್ನು ಪ್ರೀತಿಸ್ತಾರೆ, ಅಷ್ಟರ ಮಟ್ಟಿಗೆ ಯೇಸುವನ್ನು ಬಲ್ಲವರಾಗಿರುತ್ತಾರೆ. ಪವಿತ್ರ ಗ್ರಂಥದಿಂದ ಮೂಲಕ ನಾವು ಯೇಸುವನ್ನು ತಿಳಿದುಕೊಳ್ಳಬಹುದು. ಪ್ರಾರ್ಥನೆಗಳು ಹಾಗೂ ಸಂಸ್ಕಾರಗಳನ್ನು ಸ್ವೀಕರಿಸುವಾಗ ಯೇಸುವನ್ನು ಅರಿತುಕೊಳ್ಳಬಹುದು. ಯೇಸುವಿನ ಸಮೀಪಕ್ಕೆ ನಾವು ಬರಬಹುದು. ತಂದೆ ತಾಯರಾದ ನೀವುಗಳು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಎರಡನೇದಾಗಿ, ಆ ಸ್ವಾಮಿಯ ಮೇಲೆ ಹೆಚ್ಚು ಪ್ರೀತಿ ಬರುವ ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಸಾಕಿ ಸಲ್ಲಬೇಕು. ನಾವೇ ಪೂಜೆಗೆ ಬರಲ್ಲ, ನಿನ್ನೆ ಮಕ್ಕಳಲ್ಲಿ ಬರ್ತಾರೆ. ನಾವೇ ಮನೆಯಲ್ಲಿ ಪ್ರಾರ್ಥನೆ ಮಾಡಲ್ಲ, ಇನ್ನು ಮಕ್ಕಳಲ್ಲಿ ಮಾಡ್ತಾರೆ. ಇಂಥ ಒಂದು ದಿನದ ಪುಣ್ಯಕ್ಷೇತ್ರ ಪ್ರಾರ್ಥನೆ ಅಂತ ಹೇಳ್ಬಿಟ್ರೆ ಸಾಲು. ಪ್ರತಿದಿನ ನಮ್ಮ ಅನುದಿನ ಕುಟುಂಬದ ಪ್ರಾರ್ಥನೆ ಬಹಳ ಬಹಳ ಅಗತ್ಯ. ಇವತ್ತು ನಮ್ಮ ಮನೆಗಳಲ್ಲಿ ಅದನ್ನು ಮರೆತು ಬಿಟ್ಟಿದ್ದೇವೆ. 24 ಗಂಟೆಗಳಲ್ಲಿ ಒಂದು 1/4 ಗಂಟೆ, ಅರ್ಧ ಗಂಟೆ ಸ್ವಾಮಿಗೆ ಕೊಡ್ಲಿಕ್ಕೆ ನಾವು ಮರೆತು ಬಿಡ್ತೀವಿ. ಗಂಟೆ ಗಟ್ಟಲೆ ನಾವು ಫ್ರೆಂಡ್ಸ್ಗಳು, ಬಿಸಿನೆಸ್, ಕೆಲಸ, ಇದು ಅದು ಅಂತ ಹೇಳ್ಕೊಂಡು ನಾವು ಇರ್ತೀವಿ. ಯೇಸುವನ್ನು ಯಾವಾಗ ನಾವು ಬಲ್ಲವರಾಗಿರುತ್ತೇವೆ, ಯೇಸುವಿನ ಮೇಲೆ ಪ್ರೀತಿ ಯಾವಾಗ ಎಷ್ಟರ ಮಟ್ಟಿಗೆ ನಾವು ತೋರಿಸ್ತೇವೆ, ಇದು ನಮ್ಮ ಕರ್ತವ್ಯ. ಯಾವಾಗ ಅವರನ್ನು ಅರಿತು ಅವರನ್ನ ಪ್ರೀತಿಸಿ ನಾವು ಬಾಳ್ತೇವೋ ಆವಾಗ ಸೇವಾ ಮನೋಭಾವ ಬರುತ್ತೆ. ಮನೆಯಲ್ಲಿ ಪತಿ ಪತ್ನಿ ಮಕ್ಕಳು ಪರಸ್ಪರ ಒಳ್ಳೆಯ ಒಂದು ಸೇವೆಯನ್ನು ಮಾಡುವಂತ ಮನಸ್ಸು ಬರುತ್ತೆ. ನಾವೆಲ್ಲ ಒಂದೇ ಕುಟುಂಬ ಅಂತ ಹೇಳಿಕೊಳ್ಳುವಂತ ಮನಸ್ಸು ಬರುತ್ತೆ. ಕುಟುಂಬದಲ್ಲಿ ನೀನು ನಾನು ತಾನು ಅನ್ನೋದು ಬರುವುದಿಲ್ಲ. ನೀನ್ ಮಾಡು, ಇದು ನೀನು ನಾನು ಅನ್ಕೊಂಡು ಬರಲ್ಲ, ನಾವು ಅಂತ ಹೇಳಿ ಬರುತ್ತೆ. ನಾವು ಅಂತ ಹೇಳುವಾಗ ಬೇಕಾದ್ರೆ ಪರಸ್ಪರ ಅರಿವು, ಪ್ರೀತಿ ಇರಲೇಬೇಕು. ಸೇವೆ ಎಂಬುದು ಹೇಗೋ ಏನೋ ಬರುವುದಿಲ್ಲ. ನಿಸ್ವಾರ್ಥ ಸೇವೆ ಅಂತ ಹೇಳುವುದಾದ್ರೆ, ಪ್ರಾಮಾಣಿಕ ಸೇವೆ ಅಂತ ಹೇಳುವುದಾದ್ರೆ, ಅದು ಕುಟುಂಬದಲ್ಲಿರ್ಬೋದು, ಧರ್ಮಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ನಾವು ದೇವರನ್ನು ಬಲ್ಲವರಾಗಿದ್ದು ಪ್ರೀತಿಸಿ ನಾವು ಮಾಡುವುದಾದರೆ ಮಾತ್ರ ಅದು ಇರುತ್ತೆ. ಪ್ರಿಯ ಸಹೋದರ ಸಹೋದರಿ, ಈಗ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಹೋಗುವಂತ ಸಂದರ್ಭದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ, ದೇವರು ನಮ್ಮೆಲ್ಲ ಅಗತ್ಯಗಳನ್ನ ಪೂರೈಸಿಕೊಳ್ಳಲಿ, ಅವರನ್ನು ಇನ್ನೂ ಹೆಚ್ಚು ಹೆಚ್ಚು ಅರಿಯುವ, ಆ ಸ್ವಾಮಿಯನ್ನು ಪ್ರೀತಿಸುವ, ಆ ಸ್ವಾಮಿಗೆ ಸೇವೆಯನ್ನು ಮಾಡುವಂತ ಮನಸ್ಸನ್ನು, ಹೃದಯವನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸೋಣ. ಈಗ ಸಂತ ಮರಿಯ ಮಗ್ದಲಿನವರ ಮೂಲಕ ದೇವರು ನಮ್ಮೊಬ್ಬೊಬ್ಬರಿಗೂ ನೀಡುವಂತ ಈ ಕರೆಯನ್ನು ನಾವು ಶಿರಸ ಹೊತ್ತುಕೊಂಡು ಹೋಗಿ ಜೀವವುಳ್ಳ ದೇವರನ್ನು ವಿಶ್ವಾಸಿಸಿದ್ದೇನೆ, ಪುನರುತ್ಥಾನರಾದ ದೇವರನ್ನು ವಿಶ್ವಾಸಿಸಿದ್ದೇನೆ, ದೇವರು ನನ್ನೊಂದಿಗೆ ವಾಸ ಮಾಡುತ್ತಿದ್ದಾರೆ, ನನ್ನಲ್ಲಿ ವಾಸ ಮಾಡುತ್ತಿದ್ದಾರೆ, ನಾನು ನನ್ನ ಕುಟುಂಬ
ಯಾವತ್ತೂ ದೇವರಿಗೆ ಪ್ರಾಮಾಣಿಕವಾಗಿ ಹಾಗೂ ವಿಶೇಷ ಭಕ್ತಿ ವಿಶ್ವಾಸದಲ್ಲಿ ಬಾಳುವರಾಗಿರ್ತೇವೆ ಅಂತೇಳಿ ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತು ನಾವು ವಿಶ್ವಾಸನ ಅರಿಕೆ ಮಾಡೋಣ. ಬರಲು ಏಕ ಸರ್ವೇಶ್ವರನು ವಿಶ್ವಾಸಿಸ್ತೇವೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇವೆ. ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಕಲ ಮಾನವರು ರಕ್ಷಣೆ ಹೊಂದಿ ಸತ್ಯದ ಹರಿವನ್ನು ಪಡೆಯಬೇಕೆಂಬುದು ಸರ್ವಶಕ್ತ ಪಿತ ದೇವರ ಚಿತ್ತವಾಗಿದೆ. ಆದುದರಿಂದ ನಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಈಗ ಸಮರ್ಪಿಸೋಣ. ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಓ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಮಯ ತಂದೆಯೇ, ಧರ್ಮಸಭೆಯ ನಾಯಕರಾದ ವಿಶ್ವಗುರು ಫ್ರಾನ್ಸಿಸ್ ಅವರು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಭಾಗನೀಯರು ನಿಮ್ಮ ಪ್ರೀತಿಯಲ್ಲಿ ಜೀವಿಸುತ್ತಾ ಆ ಪ್ರೀತಿಯ ಜ್ವಾಲೆಯನ್ನು ವಿಶ್ವದಲ್ಲಿ ಪಸರಿಸಲು ಅವರನ್ನು ನಿಮ್ಮ ಪ್ರೀತಿಯ ಸಾಧನಗಳಾಗುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಾಮಯನಾದ ಪ್ರಭುವೇ, ನಮ್ಮ ದ್ವೇಷ, ಹಿಂಸೆ, ಅನ್ಯಾಯದ ಹೃದಯಗಳನ್ನು ನಿಮ್ಮ ದಯೆಯಿಂದ ದಮನ ಮಾಡಿ ನ್ಯಾಯದ ಸೋದರತೆ ಭರವಸೆಯ ಜಗತ್ತನ್ನು ನಿರ್ವಹಿಸಲು ನಮ್ಮನ್ನು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಂಬಿಗಸ್ತರಾದ ದೇವರೇ, ಸಂಶಯಾಸುಗಳ ನಡುವೆ ಛಿದ್ರವಾಗುತ್ತಿರುವ ಕ್ರಮಗಳಲ್ಲಿ ನಂಬಿಕೆ ಭರವಸೆ ಮೂಡಿ ನಾವು ಇತರರಿಗೂ ನಂಬಿಗಸ್ತರಾಗಿ ನಡೆಯಲು ನಮ್ಮ ಹೃದಯಗಳಲ್ಲಿ ನಂಬಿಕೆ ನಿರೀಕ್ಷೆಯನ್ನು ಮೂಡಿಸುವಂತೆ ಪ್ರಾರ್ಥಿಸೋಣ. ದುಷ್ಟ ಶಕ್ತಿಯಾದ ಧರ್ಮಸಖಿಯಾದ ಸಂತ ಮರಿಯ ಮಗ್ದಲನವರ ನಂಬಿ ಬಂದಿಹ ಭಕ್ತರ ಮೊರೆಯನ್ನು ಆಲಿಸಿ ಅವರನ್ನು ಮಾಡುವ ದುರಿತಗಳು ಅಳಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಓ ಪ್ರಭುವೇ, ಈಗ ನಮ್ಮ ಸ್ವಂತ
ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ನಾಡಿಗೆ ಒಳ್ಳೆಯ ಮಳೆಯನ್ನು ಸಕಾಲಕ್ಕೆ ದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸೋಣ. ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವೂ ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ಹಾಗೂ ಇಡೀ ವಿಶ್ವದ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ಸಂತ ಮರಿಯ ಮಗ್ದಲೇನ ಅವರ ಸ್ಮರಣಾರ್ಥ ನಾವು ಈ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದೇವೆ. ಆಕೆಯ ಪ್ರೀತಿಯ ಸೇವೆಯನ್ನು ನಿಮ್ಮ ಏಕೈಕ ಪುತ್ರರು ದಯೆಯಿಂದ ಅಂಗೀಕರಿಸಿದಂತೆ ಇವುಗಳನ್ನು ಸ್ವೀಕರಿಸಿರಿ. ಯುಗಾಂತಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು
ಮೇಲಕ್ಕೆತ್ತೀವಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರ ಅತಿಶಯ ವಿಶ್ವಾಸ ನಿವೇದನೆಯ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲಪ್ರದವಾಗಿಸುತ್ತೀರಿ. ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಿಮ್ಮ ರಕ್ಷಣಾ ರಹಸ್ಯಗಳು ನೆರವೇರಿಸುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತದೆ. ಅವರ ಭಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗುತ್ತವೆ. ಆದುದರಿಂದ ಪ್ರಭು, ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಪ್ರಭು, ನೀನು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಸಮರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಸಿಂಗರಾಯನ್ ಅವರೊಂದಿಗೂ ಈ ಬಲಿಪೂಜೆನ ಅರ್ಪಿಸುವ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಮಗ್ದಲ ಮರಿಯಮ್ಮರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಯೇಸು ನಮಗೆ ಕಲಿಸಿದ ಪ್ರಕಾರ ದೇವರ ಸಾಮ್ರಾಜ್ಯದ ಆಗಮನಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿ. ಇಗೋ, ಇವರೇ ಯೇಸು ಕ್ರಿಸ್ತರು, ದೇವರ ಕುರಿಮರಿ. ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ನಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ನಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಗಮನಿಸಿ, ಈಗ ಪರಮ ಪ್ರಸಾದದ ವಿತರಣೆ. ಇದು ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಮೀಸಲು. ಇತರ ಅನ್ಯ ಸಹೋದರರು ನಮ್ಮ ನಡುವೆ ಇದ್ದಲ್ಲಿ ದಯವಿಟ್ಟು ಈ ಪರಮ ಪ್ರಸಾದವನ್ನು ಸ್ವೀಕರಿಸಿದರೆ ನೀವು ಇದ್ದಲ್ಲೇ ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನು ಆಶೀರ್ವದಿಸುವರು. ಪ್ರಿಯರೇ, ದಯಮಾಡಿ ಮಧ್ಯದಲ್ಲಿ ಸ್ಥಳಾವಕಾಶ ಮಾಡಿಕೊಡಿ. ಗುರುಗಳು ಬಂದು ಅಲ್ಲಿ ಪರಮಪ್ರಸಾದ ನೀಡಲು ಅವಕಾಶ ಮಾಡಿಕೊಡಿ.
ಬರಲು ನನ್ನ ಬಾಳೆ ಸೊಗಸು ಬಾಯೇಸುವೆ ಎನ್ನ ಆತ್ಮಕ್ಕೆ ಬಾಯೇಸುವೆ ಎನ್ನ ಆತ್ಮಕ್ಕೆ ನೀ ಬರಲು ನನ್ನ ಬಾಳೆ ಸೊಗಸು ನೀ ಬರಲು ನನ್ನ ಬಾಳೆ ಸೊಗಸು
ಹಾಡುಗಳನ್ನು ಕೇಳಿ ಅವರು ಖುಷಿಪಟ್ಟು ಅವರು ಇವರ ಕಡೆಯಿಂದ 1000 ರೂಪಾಯಿನ ಗಾನವೃಂದದವರಿಗೆ ನೀಡುತ್ತಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹಾಗೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಬೆಂಜಮಿನ್ ಈ ಒಂದು ಕನ್ನಡ ಬಲಿಪೂಜೆಯು ನೆರವೇರುತ್ತಿರುವುದು ಈ 15ನೇ ವರ್ಷದ ಸವಿನೆನಪಿಗಾಗಿ ಉಡುಗೊರೆಯಾಗಿ ಇಂದು ನಮಗೆ ಮೈಸೂರಿನ ಧರ್ಮಾಧ್ಯಕ್ಷರಾದಂತಹ ಕೆ ವಿಲಿಯಂ ರವರು ನಮಗಾಗಿ ಪ್ರಾರ್ಥಿಸಿ ಈ ಒಂದು ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಅವರು ಮುಂದೆ ಬಂದು ಈ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಧರ್ಮಾಧ್ಯಕ್ಷರು ಮುಂದೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ. ದಯಮಾಡಿ ಗುರುಗಳಲ್ಲಿ ವಿನಂತಿ, ಇವರು ಮೈಸೂರಿನವರು, ಮೈಸೂರಿನ ಸಂಸ್ಕೃತಿ ಈ ಒಂದು ಪೀಠ, ಮೈಸೂರು ಮಹಾರಾಜ ಈಗ ನಮ್ಮಲ್ಲಿದ್ದಾರೆ. ದಯಮಾಡಿ ಈ ಕಿರೀಟವನ್ನು ಅವರು ಸ್ವೀಕರಿಸಬೇಕೆಂದು ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೋರುತ್ತೇನೆ. ಹಾಗೂ ಇಲ್ಲಿನ ವಿಚಾರಣೆಗಳು ಆದಂತಲ್ಲ ಲೂರ್ದು ಸ್ವಾಮಿ ಅವರನ್ನು ನಮ್ಮ ಧರ್ಮಾಧ್ಯಕ್ಷರು ಅವರನ್ನು ಸನ್ಮಾನಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ಸ್ಥಳದಲ್ಲಿ ಕನ್ನಡ ಬಲಿಪೂಜೆಯನ್ನು ಭಾಗವಹಿಸುವಾಗ ಟೆಂಟ್ ದೇವರಾಜೆಂದೇ ಖ್ಯಾತಿಯಾದಂತಹ ದೇವರಾಜ್ ಅವರು ನನ್ನ ಜೊತೆಗೂಡಿ ಈ ಒಂದು ಕಾರ್ಯದಲ್ಲಿ ಸಹಭಾಗಿಗಳಾಗಿದ್ದರು. ಇಂದು ಅವರೆಲ್ಲ ದಿವಂಗತರಾಗಿದ್ದಾರೆ. ಅವರ ಮನೆಯವರು ಕುಟುಂಬಸ್ಥರು ನನ್ನ ಜೊತೆ ಸೇರಿ ಈ ಒಂದು 15 ವರ್ಷದಿಂದ ಇಲ್ಲಿನ ಹೂವಿನ ಅಲಂಕಾರ ಹಾಗೂ ಸಂಜೆಯ ದೊಡ್ಡ ತೇಲಿನ ಅಲಂಕಾರದ ಹೂವಿನ ಸರ್ವವು ಅವರೇ ಇದುವರೆಗೂ ನಡೆಸಿಕೊಂಡು ಬದುಕುತ್ತಿದ್ದಾರೆ. ಹಾಗೂ ನೀವು ನಿಂತಿರುವ ಈ ಸ್ಥಳವನ್ನು ಪ್ರತಿ ವರ್ಷವೂ ಬಾಡಿಗೆಗೆ ಹಾಕಿಸುತ್ತಿದ್ದೇವೆ. ಕಾರಣ ನಮ್ಮ ಬಲಿಪೂಜೆ ನೋಡಲು ಇಲ್ಲಿ ಬಿಸಿಲು ಆದ ಕಾರಣ ಸರಿಸುಮಾರು 30,000 ಕೊಟ್ಟು ಈ ಒಂದು ಟೆಂಟ್ ಅನ್ನು ಪ್ರತಿ ವರ್ಷ ಹಾಕಿಸ್ಕೊಂಡು ಬರ್ತಾ ಇದ್ದೀವಿ. ಬರೋ ವರ್ಷ ಯಾರಾದರೂ ದಾನಿಗಳು ಮುಂದೆ ಬಂದಲ್ಲಿ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಈ ಒಂದು ಟೆಂಟ್ ಹಾಕ್ಬೇಕಂತ ನಮ್ಮ ಒಂದು ಆಲೋಚನೆ ಇದೆ. ಈ ಒಂದು ಆಲೋಚನೆಗೆ ಯಾರು ಕೈ ಜೋಡಿಸುವ ಭಕ್ತಾದಿಗಳಿದ್ದಲ್ಲಿ ದಯಮಾಡಿ ನನ್ನನ್ನು ಸಂಪರ್ಕಿಸಿ. ಮರಿಯಮ್ಮನವರು ದಯಮಾಡಿ ಪೀಠದ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಸ್ಥಳದಲ್ಲಿ ಇಷ್ಟು ಅದ್ದೂರಿಯಾಗಿ ಈ ಒಂದು ಬಲಿಪೂಜೆ ಕಾರಣಕರ್ತರು ಅವರ ಕುಟುಂಬದವರು ದಯಮಾಡಿ ಧರ್ಮಾಧ್ಯಕ್ಷರು ಇವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರಾರ್ಥಿಸೋಣ. ಪ್ರಭು ಸಂತ ಮರಿಯ ಮಗ್ದಲೇನವರು ತಮ್ಮ ಬೋಧಕರಾದ ಕ್ರಿಸ್ತರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡರು. ಅಂತೆಯೇ ನಿಮ್ಮ ರಹಸ್ಯಗಳ ಪವಿತ್ರ ಸ್ವೀಕಾರವು ನಮ್ಮಲ್ಲೂ ಅದೇ ನಿಷ್ಠಾವಂತ ಪ್ರೀತಿಯನ್ನು ತುಂಬಲಿ. ಯುಗಯುಗಾಂತರಿಗೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರವಾಗಿ ದೇವರ ಆಶೀರ್ವಾದ ಪಡೆಯಿರಿ. ಸಂತರ ಮಹಿಮೆಯು ಆನಂದವಾದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಅರಸಲಿ. ಸಂತ ಮರಿಯ ಮಗ್ದಲೇನ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದ ರೂಪಿತಗೊಂಡು ದೇವರ ಮತ್ತು
ನೆರೆಯವರ ಸೇವೆಯನ್ನು ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಂತ ಮರಿಯ ಮಗ್ದಲೇನರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನು ಸದಾ ಕಾಪಾಡಲಿ. ಹೋಗಿ ಬನ್ನಿ, ಕ್ರಿಸ್ತನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿಯ ಭಕ್ತಾದಿಗಳೇ, ತಂಬಚುಟ್ಟಿಪಾಳ್ಯದ ಇಲಿಯಾಸ್ ಹಾಗೂ ರಜನಿ ಕುಟುಂಬದವರಿಂದ ನಿಮಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಒಂದು ಕಡೆ ಇದೆ ಮತ್ತು ಆಚಪುರದ ಕಡೆ ಇದೆ. ದಯಮಾಡಿ ಭಕ್ತಾದಿಗಳೆಲ್ಲರೂ ಈ ಒಂದು ಊಟ ಭೋಜನ ಕೂಟದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಕಂದ ಚಸರ ಅಮರ ಅವರ ಸ್ಮರಣೆಯನ್ನು ಮಾಡುತ್ತಾ ಹಾಗೂ ನಮ್ಮ ಬೆಂಗಳೂರಿನ ಧರ್ಮ ಕ್ಷೇತ್ರದ ಮೂರು ಗುರುಗಳಾದಂತಹ ವಿಲಿಯಂ ಪ್ಯಾಟ್ರಿಕ್, ಇಲಿಯಾಸ್ ಹಾಗೂ ಬರ್ತಲೋ ರವರು ಆದಷ್ಟು ಬೇಗ ನಮ್ಮ ಧರ್ಮಸಭೆಯಲ್ಲಿ ಬಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜದಲ್ಲಿ ಆದಷ್ಟು ಬೇಗ ಅವರು ಬಲಿಪೂಜೆ ಕೊಡುವ ಅವಕಾಶವನ್ನು ದಯಾಮಯ ದೇವರು ನೀಡಲೆಂದು ಅವರಿಗಾಗಿ ನಾವೆಲ್ಲರೂ ಸೇರಿ ಒಂದು 3 ನಮೋಮರಿಯ ಪ್ರಾರ್ಥನೆಯನ್ನು ಹೇಳೋಣ. ನಮೋಮರಿಯ ವರಪ್ರಸಾದ ಪೂರ್ಣಿ, ಕರ್ತರು ನಿಮ್ಮನ್ನು ನೀಡಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ.